ಜೀವನದ 3 ಮಂತ್ರಗಳು. ಸಂತೋಷದಲ್ಲಿ ಮಾತು ಕೊಡಬೇಡಿ, ಕೋಪದಲ್ಲಿ ಉತ್ತರ ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಜೀವನವು ಒಂದು ಚಕ್ರವ್ಯೂಹದಂತೆ, ನಾವು ಅದರೊಳಗೆ ಸಿಕ್ಕಿ ಹಾಕಿಕೊಂಡ ಅಭಿಮನ್ಯುವಿನಂತೆ. ಅಂತ್ಯ ಏನೇ ಇರಲಿ, ಕೊನೆ ಹೇಗೇ ಆಗಲಿ, ಒಬ್ಬಂಟಿಯಂತೆ ಹೋರಾಡಬೇಕಿದೆ ಅಷ್ಟೇ. ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಯಾರ ಹೃದಯಕ್ಕೂ ನಾವು ನೋವು ಮಾಡಬಾರದು ಅಂತ ಯೋಚಿಸಿದರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ. ಚಿಂತೆ ಬಿಡಿ, ಆರಾಮಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಮನುಷ್ಯನೇ ಶಾಶ್ವತವಲ್ಲ, ಇನ್ನು ಯೋಚನೆಗಳು ಶಾಶ್ವತನೇ ಅಲ್ಲ. ನಮ್ಮನ್ನು ಪ್ರೀತಿಸುವವರನ್ನು ನಾವು ನಿರ್ಲಕ್ಷಿಸುತ್ತೇವೆ, ಆದರೆ ನಮ್ಮನ್ನು ನಿರ್ಲಕ್ಷಿಸುವವರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೇವೆ. ಬೆನ್ನಿಗೆ ಚೂರಿ ಹಾಕುವವರನ್ನು ಬೇಕಿದ್ದರೆ ನಂಬಬಹುದು, ಆದರೆ ಅವರ ಮನಸ್ಸಲ್ಲಿ ನಾವು ಇಲ್ಲ ಅಂದರೂ ನಮ್ಮ ಜೊತೆ ನಮ್ಮವರ ಥರ ಇದ್ದು ನಾಟಕ ಆಡೋವರನ್ನು ನಂಬಬಾರದು. ಬೇರೆಯವರ ವರ್ತನೆಯಿಂದ ನಿಮ್ಮ ನೆಮ್ಮದಿ ಹಾಳಾಗಲು ಎಂದೂ ಅವಕಾಶ ಕೊಡಬೇಡಿ. ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ. ಕೆಟ್ಟವರ ಕೆಟ್ಟತನಕ್ಕಿಂತ ಒಳ್ಳೆಯವರ ಕೆಟ್ಟತನ ತುಂಬಾ ಭಯಂಕರವಾಗಿರುತ್ತದೆ. ಜಗದ ಉದ್ಧಾರಕ್ಕೆ ಸ್ವರ್ಗವೇ ಜನ್ಮಸ್ಥಳವಾಗಬೇಕಂತಿಲ್ಲ. ಮಥುರೆಯ ಕಾರಾಗೃಹವು ಮರೆಯಲಾಗದ ಜಗದೋದ್ಧಾರಕನಾದ ಶ್ರೀಕೃಷ್ಣನಂತವರಿಗೆ ಜನ್ಮ ಕೊಟ್ಟರೆ ಸಾಕು. ಮನುಷ್ಯ ತಾನು ಮಾಡಿದ ಒಳ್ಳೆಯ ಕೆಲಸಗಳಿಂದ ಮೇಲಕ್ಕಿರಬಹುದು, ಇಲ್ಲವೇ ತನ್ನ ಕೆಟ್ಟ ಕರ್ಮಗಳಿಂದ ಕೆಳಗೆ ಬೀಳಬಹುದು. ಆದ್ದರಿಂದ ಮನುಷ್ಯನ ನಿಜವಾದ ಮಿತ್ರ ಹಾಗೂ ಶತ್ರು ಮನುಷ್ಯನೇ ಆಗಿದ್ದಾನೆ.